ಓಕೆ. ಹಾಗಿದ್ರೆ ಜ್ವಾಲಾಮುಖಿ ಯೋಗ ಅಂತಂದ್ರೆ ಏನು? ಈ ಹೆಚ್ಚು ಮೊದಲು ಕೂಡ ಕ್ಲಾಸ್ ಮಾಡಿದ್ದಿದೆ ಹಾ. ಹ್ಮ್. ನಿರಂತರವಾಗಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾದಾಗ ಹ್ಮ್. ಆಗ ಜ್ವಾಲಾಮುಖಿ ಯೋಗ ಸಿದ್ಧವಾಗುತ್ತೆ. ಅದು ಸದಾ ಯೋಗ ಅದು. ಹ್ಮ್ ಹ್ಮ್. ಜ್ವಾಲಾಮುಖಿ ಯೋಗ ಅನ್ನೋದು ಹೆಚ್ಚು ಸಮಯ ಸ್ಥಿತಿಯಲ್ಲಿ ಸ್ಥಿತರಾದಾಗ ಅದರಲ್ಲಿ ಒಂದು ಬಿಸಿಯ ಅನುಭವ ಆಗುತ್ತೆ ಅಲ್ಲ, ಅದನ್ನ ಜ್ವಾಲಾಮುಖಿ ಯೋಗ ಅಂತ. ಹ್ಮ್. ಸರಿ, ಆಮೇಲೆ ಅದು ಬೇರೆ ಯಾರು ಹೇಳ್ತೀರಿ? ಓಕೆ. ಯಾವುದೋ ಒಂದು ಶಬ್ದ ಇದೆಯಲ್ಲ, ಅದನ್ನು ಮನನ ಚಿಂತನೆ ಮಾಡಬೇಕಾ? ಅದೇನ್ ಮಾಡ್ಬೇಕು ಅಂತಂದ್ರೆ, ಲೌಕಿಕವಾಗಿ ಪ್ರಾಪಂಚಿಕವಾಗಿ ಅದರಲ್ಲಿ ಏನು ಅರ್ಥ ಇದೆ ಅಂತ ಮೊದಲು ತಿಳ್ಕೊಳ್ಬೇಕು. ಈ ಆಧ್ಯಾತ್ಮಿಕತೆಯನ್ನು ಬಾಬಾ ಏನ್ ಮಾಡ್ತಾರೆ, ನಿಮಗೆ ಲೌಕಿಕ ರೂಪದಲ್ಲಿ ಶಾರೀರಿಕವಾಗಿ ಯಾವ ನಡೆದಿರುವಂತ ಘಟನೆಗಳಿರ್ತವೆ, ನಿಮ್ಮ ಕಣ್ಣೆದುರುಗಿರುವಂತ ಜೀವನ ಏನಿರ್ತದೆ, ವಸ್ತು ವ್ಯಕ್ತಿ ವಿಷಯಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಕಂಪ್ಯಾರಿಸನ್ ಮಾಡುವಂತ ಪ್ರಯತ್ನವನ್ನ ಬಾಬಾ ಏನ್ ಮಾಡ್ತಾರೆ, ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕತೆ ಹಿಡಿದು ಸಂಪೂರ್ಣ ನಿರಾಕಾರ. ಡೈರೆಕ್ಟ್ ಆಗಿ ನಿರಾಕಾರ ಹೇಳಿದ್ರೆ ನಿಮ್ಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಶರೀರದ ಇಂದ್ರಿಯಗಳ ಮೂಲಕ ನೋಡಿರುವಂಥದ್ದು, ಕೇಳಿರುವಂಥದ್ದು, ಸ್ಪರ್ಶ ಜ್ಞಾನ, ವಾಸನೆ, ರುಚಿ, ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು, ಜ್ಞಾನ, ಕಥೆಗಳು, ಇದರ ಆಧಾರವಾಗಿ ಇಟ್ಕೊಂಡು ಬಾಬಾ ಏನ್ ಮಾಡ್ತಾರೆ, ಆಧ್ಯಾತ್ಮಿಕತೆಯನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸರಿ, ಈಗ ಲೌಕಿಕದಲ್ಲಿ ಜ್ವಾಲಾಮುಖಿ ಅಂತ ಯಾವ್ದಕ್ಕೆ ಹೇಳ್ತಾರೆ? ಅದು ಯಾವಾಗ ಬರ್ತದೆ ಜ್ವಾಲಾಮುಖಿ? ಬೆಟ್ಟಗಳಲ್ಲಿ ಸ್ಫೋಟ ಆಗುತ್ತೆ. ಲಾವಾರಸ ಸ್ಫೋಟನೆ ಆಗೋದಲ್ಲ. ಅದು ಸತ್ಯುಗತ ಯುಗದಲ್ಲಿ ಆಗ್ತಾ? ಇಲ್ಲ, ಆಗಲ್ಲ. ಒಂದು ಜ್ವಾಲಾಮುಖಿ ಯಾವಾಗ ಆಗ್ತದೆ? ಈಗ ಕಲಿಯುಗದಲ್ಲೇ ಜಾಸ್ತಿ ಕಲಿಯುಗ ಆಗೋದು. ಅಂತ್ಯದಲ್ಲಿ. ಅಂತಿಮ ಅದು ಯಾವ ಗ್ರೂಪ್ ಅಲ್ಲಿ ಬರ್ತದೆ ಜ್ವಾಲಾಮುಖಿ? ಅಂದ್ರೆ ಏನು? ಅಂದ್ರೆ ಸ್ಥಾಪನೆಯ ರೂಪದಲ್ಲಿ ಬರ್ತದೆ, ವಿನಾಶದ ರೂಪದಲ್ಲಿ ಬರ್ತದೆ, ವಿನಾಶದ ರೂಪದಲ್ಲಿ ಬರುತ್ತೆ. ವಿನಾಶದ ಅಲ್ವಾ? ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪದಲ್ಲಿ ಬರ್ತದ, ಅಲ್ವಾ? ಇವಾಗ ನಾವು ಸುನಾಮಿ ಅಂತ ಹೇಳ್ತೀವಿ, ಅತಿವೃಷ್ಟಿ ಹೇಳ್ತೀವಿ, ಅನಾವೃಷ್ಟಿ ಅಂತ ಬಿಟ್ಟು ಹೇಳ್ತೀವಿ, ಅಲ್ವಾ? ಅಥವಾ ಏನ್ ಹೇಳ್ತಾರೆ ಅದಕ್ಕೆ, ಭೂಕಂಪ ಅಂತ ಹೇಳ್ತೀವಿ, ಅಥವಾ ಏನ್ ಹೇಳ್ತಾರೆ, ಸುನಾಮಿ. ಬಿರುಗಾಳಿ ಅಂತ ಹೇಳ್ತೀವಿ, ಅಲ್ವಾ? ಹಾಗೆ ಇದೆಲ್ಲ ಏನು, ಪ್ರಕೃತಿಯ ಮೂಲಕ ಈ ಪ್ರಪಂಚ, ಸ್ಥೂಲವಾದ ಪ್ರಪಂಚ ಏನಾಗುವಂಥದ್ದು, ನಾಶ ವಿನಾಶವಾಗುವಂಥದ್ದು. ಇದರಲ್ಲಿ ಒಂದು ಯಾವುದು, ಜ್ವಾಲಾಮುಖಿ. ಸರಿ, ಅದರ ಪರಿಣಾಮ ಏನಾಗ್ತದೆ? ಜ್ವಾಲಾಮುಖಿ ಆದಾಗ ಏನಾಗ್ತದೆ? ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಸ್ಫೋಟ ಆಗ್ತದೆ. ಓಕೆ. ಎಲ್ಲ ಸುಟ್ಟು ಭಸ್ಮ ಆಗಿ ಎಲ್ಲ ಕಂಪ್ಲೀಟ್ ವಿನಾಶ ಆಗುವಂಥದ್ದು. ಹೌದಲ್ವಾ? ಏನು ಇರುವುದಿಲ್ಲ. ಹ್ಮ್ ಈಗ ಭೂಕಂಪ ಆಯ್ತು ಅಂತ ತಿಳ್ಕೊಳ್ಳಿ, ಆವಾಗ ಏನಾಗ್ತದೆ? ಕೆಲವು ಕಡೆ ಮಾತ್ರ ಅನಾಹುತ. ಅದೇ ನೋಡಿ, ಜ್ವಾಲಾಮುಖಿನೂ ಕೆಲವು ಕಡೆ ಮಾತ್ರ ಆಗುತ್ತೆ, ಎಲ್ಲ ಕಡೆಗೆ ಆಗೋದಿಲ್ಲ. ಸುನಾಮಿನೂ ಕೆಲವೊಂದು ಕಡೆನೇ ಆಗೋದು, ಅಲ್ವಾ? ಬಿರುಗಾಳಿನೂ ಕೆಲವೊಂದು ಕಡೆಗೆ ಬರೋದು. ಆದ್ರೆ ಭೂಕಂಪ ಆದಾಗ ಪರಿಣಾಮ ಏನು? ಭೂಮಿಯ ಕುಸಿತ. ಭೂಕಂಪ ಆದಾಗ ಬಿಲ್ಡಿಂಗ್ ಬಿದ್ದೋಯ್ತು, ಹೌದಾ? ಸರಿ, ಬಿಲ್ಡಿಂಗ್ ಬಿದ್ದಿದೆ, ಅದ್ರಲ್ಲಿ ಏನಿದೆ ಏನಿಲ್ಲ, ಏನಿದೆ ಏನಿಲ್ಲ, ಬಿಲ್ಡಿಂಗ್ ಒಳಗಡೆ ಮನುಷ್ಯರು ಇರ್ತಾರೆ, ಇರಬಹುದು, ಜೀವಂತವಾಗಿರೋ ಇರಬಹುದು, ಡೆಡ್ ಬಾಡಿನೂ ಇರಬಹುದು, ಬಂಗಾರ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ಹೌದಾ? ಸಾಧನಗಳು ಇರ್ಬೋದು, ಚೆನ್ನಾಗಿದ್ಯೋ ಹಾಳಾಗಿದ್ದು ಬೇರೆ ಪ್ರಶ್ನೆ. ಕೆಲವರು ಕೈಕಾಲು ಮುರ್ಕೊಂಡು ಇದು ಇರ್ಬೋದು, ಹೌದಾ? ಸರಿ, ಸುನಾಮಿಯಲ್ಲಿ ಎಲ್ಲ ಇರ್ತದೆ. ಎಲ್ಲ ಕೊಚ್ಕೊಂಡು ಎಲ್ಲ ಕೆಲವೊಂದು ಇರ್ತದೆ, ಕೆಲವೊಂದು ಇರುವುದಿಲ್ಲ. ಹ್ಮ್ ನೋಡಿ, ಡೆಡ್ ಬಾಡಿ ಹೇಳ್ಕೊಂಡು ಹೋಗ್ಬಿಟ್ಟಿರ್ತದ, ಅಲ್ವಾ? ಬಾಡಿ ಸಿಗುವಂತ ಸಾಧ್ಯತೆಗಳಿರ್ತದೆ, ಕೆಲವೊಂದು ಇರ್ತವೆ, ಕೆಲವೊಂದು ಇರೋದಿಲ್ಲ. ಬಿರುಗಾಳಿಯಲ್ಲೂ ಅಷ್ಟೇ, ಹ್ಮ್ ಅಲ್ವಾ? ಓಕೆ, ನಿಮ್ಮ ಬಿಲ್ಡಿಂಗು ಮೇಲ್ಗಡೆದು ಏನು ಛಾವಣಿ ಕಿತ್ಕೊಂಡು ಹೋಗಿದೆ, ಉಳಿದಿದ್ದ ಬಿಲ್ಡಿಂಗು ಉಳ್ದಿರ್ತದ ಅಲ್ಲೇ. ಅರ್ಧ ಬಿಲ್ಡಿಂಗ್ ಉಳ್ಕೊಂಡಿರ್ಬೋದು. ಓಕೆ, ಸರಿ. ಈಗ ಜ್ವಾಲಾಮುಖಿ ಆಯ್ತು, ಏನಾಯ್ತು? ಎಲ್ಲ ಬೂದಿ ಆಗಿರ್ತದೆ. ಎಲ್ಲವೂ ಸುಟ್ಟು ಸಂಪೂರ್ಣ ಭೂಮಿಯ ಮಧ್ಯದಿಂದ ಹಿಂಗೆ ಜ್ವಾಲಾಮುಖಿ ಹಿಂಗ್ ಹೊರಗಡೆ ಬಂತು. ಓಕೆ, ಬಂದ್ಬಿಟ್ಟು ಏನ್ ಮಾಡ್ತದೆ, ಒಳಗಡೆ ಹೋಯ್ತು, ಏನಾಗ್ತದೆ? ಎಲ್ಲ ಭಸ್ಮ ಮಾಡಿ ಹೇಳ್ಕೊಂಡು ಹೊರಟೋಯ್ತು.
ಓಕೆ. ಜ್ವಾಲಾಮುಖಿ ಆಗುವ ಮೊದಲು ನೀವು ಒಂದು ಬಿಲ್ಡಿಂಗ್ ಅಲ್ಲಿ ಇದ್ದೀರಾ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮ್ದೇ ಅಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ನಿಮ್ಮ ಪರಿವಾರನೇ ಅಲ್ಲಿ ಇದೆ, ಬಾಡಿಗೆಗೂ ಕೂಡ ಕೊಟ್ಟಿದ್ದೀರಾ, ಸರಿ. ನಿಮ್ಮ ಜೀವನಾಂಶ ಅದರಲ್ಲೇ ಇದೆ. ಯಾವ್ದಲ್ಲಿ? ಬಿಲ್ಡಿಂಗ್ ಅಲ್ಲಿ ಇದೆ. ಅಲ್ಲಿ ನೀವು ಅಲ್ಲಿದ್ದೀರಿ. ಯಾವ್ದಲ್ಲಿ? ಬಿಲ್ಡಿಂಗ್ ಅಲ್ಲಿ. ನಿಮ್ ಪರಿವಾರನೂ ಇದೆ, ನಿಮ್ ಪಾಸ್ಬುಕ್ ಇದೆ, ನಿಮ್ಮ ಆಧಾರ್ ಕಾರ್ಡ್ ಇದೆ, ಡಾಕ್ಯುಮೆಂಟ್ಸ್ಗಳದ್ದು ಎಲ್ಲಾನು ಕೂಡ ಇದೆ. ಅಲ್ಲಿ ಒಂದು ಭೂಕಂಪ, ಇದು ಏನು ಜ್ವಾಲಾಮುಖಿ ಆಯ್ತು, ಏನಾಗ್ತದೆ? ಎಲ್ಲ ಹಾ? ಹೋಗುತ್ತೆ. ಎಲ್ಲ ಹೋಗ್ತದೆ. ಎಲ್ಲ ಹೋದ್ಮೇಲೆ ಜ್ವಾಲಾಮುಖಿ ಆಯ್ತು, ಮುಂದೆ ಉಳಿಯುವುದೇನು? ಇನ್ನೇನು ಉಳಿಯಲ್ಲ. ಆ ಏನು ಉಳಿಯಲ್ಲ. ಆತ್ಮಗಳು ಮಾತ್ರ ಆತ್ಮ ಮಾತ್ರ ಉಳಿತದೆ. ಏನ್ ಉಳಿತದೆ? ಜ್ವಾಲಾಮುಖಿ ಆದ್ಮೇಲೆ ನೀವು ಹೊರಗಡೆ, ಆತ್ಮ ಶರೀರ ಬಿಡ್ತು ತಾನೆ, ಹೊರಗಡೆ ಬಂತು ತಾನೆ. ಅವಾಗ ಆ ಜ್ವಾಲಾಮುಖಿ ಇರುವಂತ ಸ್ಥಳದಲ್ಲಿ ನೋಡಿದ್ರೆ ಅಲ್ಲಿ ಏನಿದೆ? ಬೂದಿ. ನನ್ನದು ಹೇಳೋ ಶರೀರ ಇದೆಯಾ ಅಲ್ಲಿ? ಇಲ್ಲ. ಇಲ್ಲ. ಅದನ್ನ ನೀವಿಲ್ಲ ಅಂತ ಬೇರೆ ಯಾರ್ದು ಸಂಸ್ಕಾರ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. 12ನೇ ದಿನ 13ನೇ ದಿನಕ್ಕೆ ಹೋಗ್ಬಿಟ್ಟು ಅದ್ ನದಿಯಲ್ಲಿ ಬಿಡ್ಲಿಕ್ಕೆ ಆಗತ್ತಾ? ಇಲ್ಲ. ಹೆಂಡತಿ ಮಕ್ಳಿದಾರ? ಇಲ್ಲ. ನನ್ನದು ಅಂತ ಮಾಡಿರುವಂತ ಆಸ್ತಿ ಇದೆಯಾ ಅಲ್ಲಿ? ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಇಲ್ಲ. ಆಧಾರ್ ಕಾರ್ಡು? ಇಲ್ಲ. ಇಲ್ಲ. ಮತ್ತೆ ಏನಿದೆ ಅಲ್ಲಿ? ಆತ್ಮ ಮಾತ್ರ ಇದೆ. ಏನೂ ಇಲ್ಲ ಅಲ್ಲಿ. ಆತ್ಮ ಒಂದು ಬಿಟ್ಟರೆ ನನ್ನದು ಅಂತ ನೀವು ಜೀವನಾಂಶದಲ್ಲಿ ಜೀವಿತಾವಧಿಯಲ್ಲಿ ಮಾಡಿರುವಂತ ಯಾವುದೇ ಸಂಪಾದನೆನೂ ಇಲ್ಲ, ಸಾಲನೂ ಇಲ್ಲ, ಸಂಬಂಧಿಕರು ಕೂಡ ಇಲ್ಲ, ವಸ್ತುನೂ ಇಲ್ಲ, ವಿಷಯ ಏನೂ ಇಲ್ಲ. ಉಳ್ಕೊಂಡಿದ್ಯಾವುದು? ಆತ್ಮ ಮಾತ್ರ. ಅಂದ್ರೆ ಈ ಪ್ರಪಂಚದಲ್ಲಿ ನೀವು ಯಾವ್ಯಾವ್ದು ನಾನು ನನ್ನದು ಅಂತ ಹೇಳ್ತಾ ಇದ್ರು ಅದ್ ಯಾವ್ದು ಅಲ್ಲಿ ಉಳ್ಕೊಂಡಿಲ್ಲ. ಉಳಿದಿದೆ ಅಲ್ಲಿ? ಇಲ್ಲ. ಅದರ ನಾಮ ನಿಶಾನ್ ಅಂತ ಹೇಳ್ತಾರೆ. ನಾಮ ನಿಶಾನ್ ಅಂತಂದ್ರೆ ಹೆಸರು ಸಹ ಉಳಿಯೋದಿಲ್ಲ. ಹೆಸರು, ಕೀರ್ತಿ. ಕೀರ್ತಿನ ಕೂಡ ಉಳಿಯೋದಿಲ್ಲ. ನಿಶಾನ್ ಅಂದ್ರೆ ಕೀರ್ತಿ ಅಲ್ಲ, ಗುರುತು, ಗುರುತು. ಚಿಹ್ನೆ ಅಲ್ವಾ? ಈಗ ಒಂದು ಶರೀರವನ್ನ ನೀವು ಇದು ಸುಟ್ಟಾಗ ಬೂದಿನಾದ್ರೂ ಇರ್ತದೆ, ಎಲುಬಾದ್ರೂ ಇರ್ತದೆ, ಹೌದಾ? ಅದು ಜ್ವಾಲಾಮುಖಿಲಿ ಅದೇನಾದ್ರೂ ಇದೆಯಾ? ಇರೋದಿಲ್ಲ. ಇಲ್ಲ. ಹಾಗೆ ಇಲ್ಲಿ ಹೇಳ್ತಾರೆ ಜ್ವಾಲಾಮುಖಿ ಯೋಗ ಅಂತಂದ್ರೆ ಏನು ಅಂತಂದ್ರೆ, ನೀವು ಆ ಯೋಗವನ್ನು ಮಾಡಿದಾಗ ಮಾಡಿ ಆದ್ಮೇಲೆ ಮೂಲ ಸ್ವರೂಪದ ಪರಮಧಾಮದ ಆತ್ಮಸ್ಥಿತಿ ಮಾತ್ರ ಇರ್ಬೇಕೇ ಹೊರತು ಈ ಪ್ರಪಂಚಕ್ಕೆ ಬಂದ ಮೇಲೆ ನೀವು ಏನೇನು 84 ಜನ್ಮದಲ್ಲಿ ಮಾಡಿದಿರಲ್ಲ, ಏನು ಸಂಸ್ಕಾರ, ಲೆಕ್ಕಾಚಾರ, ನಾನು, ನನ್ನದು, ಸಂಸಾರ ಎಲ್ಲಾನು ಕೂಡ ಏನಾಗ್ಬೇಕು? ಏನು ಕೂಡ ಇರಬಾರದು. ನಾನು ನನ್ನದು ಅಂತ ಏನ್ ಹೇಳ್ತಿರಲ್ಲ. ಅಂದ್ರೆ ಕೆಲವರು ಶರೀರ ಬಿಟ್ಟಾಗ ಏನಾಗತ್ತೆ ಗೊತ್ತಾ? ನಾನು ನನ್ನದು ಅಂತ ಕೆಲವು ಮೋಹ ಇರ್ತದೆ, ಲೋಭ ಇರ್ತದಲ್ಲ, ಅದವ್ರಿಗೆ ಹೇಳ್ತಾರೆ, ಅಯ್ಯೋ ನನ್ನ ಬಾಡಿ ಸುತ್ತಮುತ್ತಲ ಎಷ್ಟು ಜನಗಳು ಅಂತ ಹೇಳ್ತಾ ಇದ್ದಾರಪ್ಪ. ಕಾಣ್ತಾರೋ ಕಾಣಲ್ವೋ? ಆತ್ಮ ಶರೀರ ಬಿಟ್ಟಿದೆ, ಸೂಕ್ಷ್ಮ ಶರೀರ ಇದೆ ತಾನೆ? ಇದೆ. ಗೊತ್ತಾಗುತ್ತೆ. ಆವಾಗ ಗೊತ್ತಾಗತ್ತಾ ಇಲ್ವೋ? ಗೊತ್ತಾಗುತ್ತೆ. ಜ್ವಾಲಾಮುಖಿಲಿ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಅಳೋರು ಹೋಗ್ಬಿಟ್ಟಿದಾರಲ್ಲ ಅಲ್ಲಿ. ಎಲ್ರು ಹೊರಟೋಗಿದ್ದಾರೆ. ಅಳೋರು ಇಲ್ಲ, ನಿಮ್ಗೆ ಹೆಗಲ್ ಮೇಲೆ ತಗೊಂಡೋಗ್ಬಿಟ್ಟು ಸಂಸ್ಕಾರ ಮಾಡೋರು ಇಲ್ಲ. ಓಕೆ. ಭೂಕಂಪದಲ್ಲಾದ ಕೆಳಗಡೆಗೆ ಏನಾದ್ರು ಬಾಡಿ ಸಿಗಬಹುದು ಅಂತ ಒಂದ್ ವಾರದವರೆಗೂ ಅಗಿತಾ ಇರ್ತಾರೆ, ಇಲ್ಲ ಅದೂ ಕೂಡ ಇಲ್ಲ. ಅಂದ್ರೆ ಯೋಗ ಆ ತರ ಅಂದ್ರೆ ಈ ಪ್ರಪಂಚದ ಯಾವುದು ಕೂಡ ಗುರುತುಗಳು ಅಲ್ಲಿ ಇಲ್ಲ. ಆವಾಗ ನಿಮ್ಗೆ ಗೊತ್ತಾಗತ್ತ ನಾನ್ ಯಾರು ಅಂತ. ಅಲ್ಲಿ ಹಂಗಿದ ಆತ್ಮ ಸಂಹಾರ ಆಗಿದೆಯಾ? ಇಲ್ಲ. ಆತ್ಮನ ಮೂಲ ಗುಣಗಳು ಸಂಹಾರ ಆಗಿದಾವ? ಇಲ್ಲ. ಇಲ್ಲ. ಅದು ಮಾತ್ರ ಅಂದ್ರೆ ಒರಿಜಿನಲ್ ನಾನೇನಿದೆ ಅದು ಮಾತ್ರ ಉಳ್ಕೊಂಡಿದೆ. ಬಿಟ್ರೆ ಅಜ್ಞಾನದ ವಶೀಭೂತರಾಗ್ಬಿಟ್ಟು ನನ್ನದು ಅಂತ ಏನ್ ತಿಳ್ಕೊಂಡಿದ್ನಲ್ಲ, ಅವ್ರ್ಯಾರು ಇಲ್ಲ. ವಸ್ತು ಇರ್ಲಿ, ವ್ಯಕ್ತಿ ಇರ್ಲಿ, ವಿಷಯಗಳಿರ್ಲಿ, ನಿಮ್ಮ ಬಗ್ಗೆ ಹೊಗಳೋರು ಇಲ್ಲ ಅಲ್ಲಿ, ನಿಮ್ಮ ಬಗ್ಗೆ ನಿಂದನೆ ಮಾಡೋರು ಕೂಡ ಅಲ್ಲಿ ಇಲ್ಲ. ನಿಮ್ಮ ಆಸ್ತಿಯನ್ನ ಮುಂದೆ ಅನುಭವಿಸುವವರು ಅಲ್ಲಿ ಇಲ್ಲ. ಆಸ್ತಿನೂ ಇಲ್ಲ, ಅನುಭವಿಸೋರು ಇಲ್ಲ. ಫೈನಲಿ ಏನಾಯ್ತು? ನೀವು ಯಾರಿದ್ದೀರಿ? ಆತ್ಮ. ಅಂದ್ರೆ ಸ್ಥೂಲವಾಗಿ ಏನೇನು ಮಾಡಿದಿರೋ ಅದೆಲ್ಲ ಏನಾಗಿದೆ? ಹೊರಟೋಗಿದೆ. ಹಾಗೆ ಇಲ್ಲಿ ಹೇಳ್ತಾರೆ ನಮ್ಮ ಜ್ವಾಲಾಮುಖಿ ಯೋಗದಲ್ಲೂ ಕೂಡ ನಿರಾಕಾರ ರೂಪದಲ್ಲಿ ಇದೆಯಲ್ಲ, ಅಲ್ಲಿ ಏನಾಗತ್ತೆ ಆತ್ಮೀಯರೇ? ಜ್ವಾಲಾಮುಖಿ ಯೋಗದಲ್ಲಿ ಸ್ಥೂಲವಾಗಿರೋದೆಲ್ಲ ಸುಟ್ಟೋಗಿರ್ತದೆ, ಹೌದಾ? ಹೌದಾ ಅಲ್ವಾ? ಸ್ಥೂಲ ಜ್ವಾಲಾಮುಖಿಯಲ್ಲಿ ಏನ್ ಸುಟ್ಟೋಗಿರ್ತದೆ?
ಸ್ಥೂಲ ಶರೀರ, ಸ್ಥೂಲ ಮನೆ, ಸ್ಥೂಲ ಆಧಾರ್ ಕಾರ್ಡ್, ಸ್ಥೂಲ ಸಂಪಾದನೆ, ಸ್ಥೂಲ ಸಂಬಂಧಿಕ ಸುಟ್ಟೋಗಿರ್ತದೆ ತಾನೆ ವಿನಾಶ. ಇಲ್ಲಿ ಏನ್ ಸುಟ್ಟೋಗ್ಬೇಕು? ನಿರಾಕಾರ ಜ್ವಾಲಾಮುಖಿ ಯೋಗದ ಏನ್ ಸುಟ್ಟೋಗ್ಬೇಕು? ಕಣ್ಣಿಗೆ ಕಾಣಿಸ್ತಾ ಇದೆಯೋ ಎಲ್ಲ ಸುಟ್ಟೋಗ್ಬೇಕು. ನನ್ನ ಶರೀರ, ನನ್ನ ಮಕ್ಕಳು, ನನ್ನ ಮನೆ, ನಿರಾಕಾರದಲ್ಲಿ ನನ್ನದು ಅಂತ ಇದೆಯಲ್ಲ, ಅದು ಸುಟ್ಟೋಗ್ಬೇಕು. ಅಲ್ಲಿ ಸಾಕಾರದಲ್ಲಿ ನನ್ನದು ಅಂತ ಮಾಡ್ಕೊಂಡಿದ್ದಲ್ಲ. ಸಾಕಾರದಲ್ಲಿ ಏನ್ ಮಾಡ್ಕೊಂಡಿದ್ರಿ? ನನ್ನ ಶರೀರ, ನನ್ನ ಬಟ್ಟೆ, ನನ್ನ ಬಂಗಾರ, ನನ್ನ ಆಸ್ತಿ ಪಾಸ್ತಿ, ನನ್ನ ಮಕ್ಕಳು, ಸಾಕಾರದಲ್ಲಿ ಮಾಡ್ಕೊಂಡಿದ್ದಲ್ಲ, ಅದು ಸುಟ್ಟೋಯ್ತು. ಯಾವ್ದಲ್ಲಿ? ನಿರಾಕಾರ. ಸ್ಥೂಲವಾದ ಜ್ವಾಲಾಮುಖಿಯಲ್ಲಿ. ಇಲ್ಲಿ ನಿರಾಕಾರ ಜ್ವಾಲಾಮುಖಿಯಲ್ಲಿ ಏನ್ ಸುಟ್ಟೋಗ್ಬೇಕು? ನಾನು ಮತ್ತೆ ನನ್ನದು. ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಮನಸ್ಸಿನಲ್ಲಿ ಇರೋದು ಶಾರೀರಿಕವಾಗಿ ಇರ್ತದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನನ್ನದು ನಂದು ಅಂತ ಇದೆಯಲ್ಲ, ಅದೆಲ್ಲ ಏನಾಗ್ಬೇಕು? ಸುಟ್ಟೋಗ್ಬೇಡು. ಅವಾಗ ನೀವ್ಯಾರು? ಆತ್ಮ. ಅದೇನೇ ವಾಸ್ತವಿಕತೆ, ಅದೇ ಸತ್ಯತೆ, ಅದೇ ನಿಜ. ಹೌದೋ ಅಲ್ವೋ? ಹೌದು. ಉಳಿದಿದ್ದೆಲ್ಲ ಈ ಪ್ರಪಂಚ ನನ್ನದು ನನ್ನದು ಹೇಳುದು ಸತ್ಯನ ಸುಳ್ಳು? ಸುಳ್ಳು. ನನ್ನ ಅಪ್ಪ, ನನ್ನಮ್ಮ, ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಮಕ್ಕಳು, ನಿಜನ ಸುಳ್ಳು? ಸುಳ್ಳು. ದೊಡ್ಡ ಸುಳ್ಳು ಅಲ್ವಾ? ಅವರೊಂದು ಆತ್ಮ ಅಷ್ಟೇನೆ, ಪಾತ್ರ ಮಾಡ್ಲಿಕ್ಕೆ ಬಂದ, ಆದ್ರೆ ಅವ್ರು ಯಾರು? ನನ್ನವರು ಅಲ್ಲ. ಅಲ್ಲ. ಹಾಗೆ ನಾವು ರಾಜಯೋಗವನ್ನು ಮಾಡಿದಾಗ ಅಜ್ಞಾನದ ವಶದಿಂದ ಸೂಕ್ಷ್ಮ ಮನಸ್ಸಿನಲ್ಲಿ ನಾನು ನನ್ನದು ಅಂತ ಈ ಸ್ಥೂಲ ಪ್ರಪಂಚದ ಯಾವ್ದನ್ನ ನಾನು ಮಾಡಿಕೊಂಡಿದ್ದೇನೋ ಅದೆಲ್ಲ ಏನಾಗ್ಬೇಕು? ಹೋಗ್ಬೇಕು. ಸುಟ್ಟು ಬೂದಿ ಆಗೋದ್ರ ಜೊತೆಗೆ ಆ ಸ್ಥಿತಿಯಲ್ಲಿ, ಜ್ವಾಲಾಮುಖಿ ಸ್ಥಿತಿಯಲ್ಲಿ ವಿಶ್ವನು ಸುಟ್ಟೋಗ್ಬಿಡ್ಬೇಕು. ಏನಾಗ್ಬೇಕು? ವಿಶ್ವ ಕೂಡ. ಅಂದ್ರೆ ಪರಂಧಾಮ ಮಾತ್ರ ನೆನಪಿರ್ಬೇಕು. ನಿಮಗೆ ಮಾತ್ರ ವಿಶ್ವ ಸುಟ್ಟೋಗ್ಬೇಕು, ಬೇಕಲ್ಲ. ನಿಮಗೆ ಮಾತ್ರ ವಿಶ್ವ ಇಲ್ಲ. ಯಾಕೆ? ನೀವು ಅದರಿಂದ ಏನಾಗ್ಬಿಟ್ಟಿದ್ದೀರಿ? ಡಿಟ್ಯಾಚ್ ಆಗಿದೆ. ಡಿಟ್ಯಾಚ್ ಆಗಿದ್ದೀರಿ. ಉಳಿದಿದ್ದ ವಿಷಯ ಹೆಂಗಾದ್ರೂ ಇಟ್ಕೊಂಡು ಹೋಗ್ಲಿ, ಅದು ನಿಮ್ಗೆ ಬೇಕಾಗಿಲ್ಲ. ಅಂದ್ರೆ ಅದೆಲ್ಲ ಆಸ್ತಿ ಹೋದ ಮೇಲೆ ನೀವು ಹೊಸದಾಗಿ ಶರೀರ ಪಡ್ಕೊಂಡಾಗ ನಿಮ್ ಜೀವನ ಏನು? ಜೀರೋದಿಂದ ಸ್ಟಾರ್ಟ್ ಆಗತ್ತೆ ತಾನೆ? ಏನೂ ಇಲ್ವಲ್ಲ ನಿಮ್ಮ ಹತ್ರ, ಹಳೇದೇನು ಇಲ್ವಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಆತ್ಮ ಅಂತ ತಿಳ್ಕೊಂಡು ಹೊಸ ಕರ್ಮವನ್ನು ನಾವು ಆರಂಭ ಮಾಡುವ ಮೊದಲು ಜ್ವಾಲಾಮುಖಿ ಯೋಗದಲ್ಲಿ ಆ ರಾವಣನಿಗೆ ಸಂಬಂಧಪಟ್ಟಿದ್ದು, ಸ್ಥೂಲವಾಗಿ ಸಂಬಂಧಪಟ್ಟಿದ್ದು, ಅಜ್ಞಾನ ಅಂಧಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲನೂ ಏನಾಗ್ಬೇಕು? ಸುಟ್ಟು ಬರ್ನ್ ಆಗ್ಬೇಕು. ಎಷ್ಟು ಬರ್ನ್ ಆಗ್ಬೇಕು ಅಂತ ಅದು ಉಳಿದಿರೋದನ್ನ ನೀವು ಸಂಸ್ಕಾರ ಮಾಡಬಾರ್ದು, ಬೇರೆಯವರು ಮಾಡಬಾರ್ದು. ಓಕೆ. ಜ್ವಾಲಾಮುಖಿ ಯೋಗದಲ್ಲಿ ಎಲ್ಲಾನು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ಜ್ವಾಲಾಮುಖಿಯಲ್ಲಿ ಓಕೆ, ನೀವು ಮಾತ್ರ ಉಳ್ಕೊಂಡಿದ್ದೀರಾ ಅಂದ್ರೆ ನೀವು ಬೆಂಗಳೂರಿಗೆ ಹೋಗಿದ್ದೀರಿ. ಓಕೆ, ಆವಾಗ ಎಲ್ಲಾನು ಸುಟ್ಟೋಗ್ಬಿಟ್ಟಿದೆ. ಅವಾಗ ನೀವು ಯಾರ್ದಾದ್ರೂ ಸಂಸ್ಕಾರ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಯಾರದೇ ಮತ್ತೆ ನಾನು ಸಂಸ್ಕಾರ ಮಾಡ್ತೇನೆ ಅಥವಾ ನಾನು ಯಾರದಾದ್ರೂ ಪಾಲನೆ ಮಾಡ್ತೇನೆ, ನಾನು ರಕ್ಷಣೆ ಮಾಡ್ತೇನೆ ಅಥವಾ ನನ್ನ ಆಸ್ತಿನ ನಾನು ಅನುಭವಿಸ್ತೇನೆ, ಅದನ್ನು ಕೂಡ ಇಲ್ಲ. ಯಾವ್ದ ಅಂತಿಮ ಸಮಯದಲ್ಲಿ ನನ್ನ ರಕ್ಷಣೆಗೋಸ್ಕರ ನಾನು ಇಟ್ಕೊಂಡಿದ್ನೋ ಅದನ್ನು ಕೂಡ ಏನಾಗ್ಬಿಡ್ತದಲ್ಲಿ ಸಮಾಪ್ತಿ. ಅದಕ್ಕೆ ಹೇಳ್ತಾರೆ ಸರ್ವನಾಶ ಅಂತ. ಏನ್ ಹೇಳ್ತಾರೆ? ಸರ್ವನಾಶ. ಹಾಗಿದ್ರೆ ಆಧ್ಯಾತ್ಮಿಕತೆ ನಾವೇನ್ ಮಾಡ್ಬೇಕು? ನಿಮ್ಮ ಮನಸ್ಸಿನಲ್ಲಿ ಸರ್ವವನ್ನು ಏನ್ ಮಾಡ್ಬೇಕು? ನಾಶ ಮಾಡ್ಬೇಕು. ಯಾಕೆ? ಅದು ನನ್ನದಲ್ಲ. ಅದು ಯಾವುದು ನನಗೆ ಉಪಯೋಗಕ್ಕೆ ಬರುವಂತದ್ದಲ್ಲ. ಅದನ್ನ ನಾನು ಇಟ್ಕೊಂಡಿದ್ದಿದ್ರೆ ನನಗೇನೇನಾಗತ್ತೆ? ತೊಂದ್ರೆ ಆಗುತ್ತೆ. ಪ್ರಪಂಚದಲ್ಲಿ ನಾನು ಇರ್ಬೇಕೋ ಬೇಡವೋ? ಇರ್ಬೇಕು. ಆದ್ರೆ ಎಲ್ಲಾನು ಸರ್ವನಾಶ ಆಗಿರ್ಬೇಕು. ಯಾರಿಗೋಸ್ಕರ? ನನಗೆ. ನನಗೆ ಈ ಪ್ರಪಂಚನೇ ಇಲ್ಲ, ಎಲ್ಲಾನು ಕೂಡ ಏನಾಗ್ಬಿಟ್ಟಿದೆ? ನಾಶ. ನಾನು ಒಬ್ಬನೇ ಇದ್ದು ಬಿಟ್ಟು ಏನ್ ಮಾಡಿದ್ದೇನೆ? ಈ ಪ್ರಪಂಚದಲ್ಲಿ ಜೀವನವನ್ನ ಮಾಡ್ತಾ ಇದ್ದೇನೆ. ಮಾಡ್ತಾನೆ. ನಾನು ಬಿಟ್ರೆ ಬೇರೆದೆಲ್ಲ ಏನಾಗ್ಬಿಟ್ಟಿದೆ? ಸರ್ವನಾಶ. ಅಂದ್ರೆ ಹೊಸ ಜೀವನ, ಹೊಸ ಜನ್ಮ, ಮರ ಜೀವ ಜನ್ಮ ಅದ ಆಗ್ಬೇಕು ಅಂತಂದ್ರೆ ಹಳೇದೆಲ್ಲದಿಂದನೂ ಜ್ವಾಲಾಮುಖಿ ಯೋಗದಲ್ಲಿ ಏನಾಗ್ಬೇಕು? ಅಂದ್ರೆ ಒಂದೊಂದೇ ನ್ಯೂಸ್ ಪೇಪರ್ ಹಾಕೊಂಡು ಒಂದೊಂದು ವಸ್ತುವನ್ನ, ನಾನು ಇವತ್ತು ಕಾಮ ಬಿಟ್ಟೆ, ಇವತ್ತು ಕ್ರೋಧ ಬಿಟ್ಟೆ, ಇವತ್ತು ಬಟ್ಟೆ ಬಿಟ್ಟೆ ಅಂತ ಬಿಟ್ಟು ಒಂದೊಂದು ಏನ್ ಮಾಡುವಂಗಿಲ್ಲ. ಒಂದೇ ಸೆಕೆಂಡ್ ಅಲ್ಲಿ ಏನಾಗ್ಬಿಡ್ಬೇಕು? ಸರ್ವನಾಶ. ಆ ಜ್ವಾಲೆ ಬಂದ್ಬಿಟ್ಟು, ಅಂದ್ರೆ ಹಿಂಗೆ ತಿಳ್ಕೊಳ್ಳಿ. ನೀವು ಒಂದು ಅಪಾರ್ಟ್ಮೆಂಟ್ ಇದ್ದೀರಿ. ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ? ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ? ನಿಮ್ಮದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಸರಿ? ಟಕ್ಕಂತ ಅಲ್ಲಿ ಜ್ವಾಲಾಮುಖಿ ಆಯ್ತು. ಓಕೆ,
ಒಂದು ಸೆಕೆಂಡ್ ಆದ ತಕ್ಷಣ ಕಣ್ಣು ಬಿಡ್ತೀರಿ, ಅವಾಗೇನಿರ್ತದೆ? ಏನೂ ಇರೋದಿಲ್ಲ. ಆತ್ಮ ಮತ್ತು ಸೂಕ್ಷ್ಮ ಶರೀರ ಇರ್ತದೆ, ಹೌದಾ? ಆತ್ಮ ಮತ್ತು ಸೂಕ್ಷ್ಮ ಶರೀರ ಇರ್ತದೆ. ಅವಾಗ ಕಣ್ಣು ಬಿಟ್ಟಲ್ಲಿ ಏನಿದೆ? ಬರೀ ಶವಗಳು. ಏನಿದೆ? ಯಾರಿದೆ ಶವಗಳು ಅಂತ? ಎಲ್ಲಿದೆ ಶವಗಳು? ಏನು ಇಲ್ಲ. ಎಲ್ಲಿದೆ ಶವಗಳು? ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ, ಅಲ್ಲಿ ಎಲ್ಲೂ ಇಲ್ಲ. ಶವನೂ ಇಲ್ಲ, ಬೂದಿನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಏನಾದ್ರು ಕಾಣುತ್ತಾ ಅಲ್ಲೇ? ಇಲ್ಲ. ಆ ಬೆಂಕಿಯಲ್ಲಿ ಏನಾಗ್ಬಿಟ್ಟಿದೆ? ಸುಟ್ಟೋಗ್ಬಿಟ್ಟು. ಸುಟ್ಟು. ಅಂದ್ರೆ ಬಾಬಾ ಹೇಳ್ತಾರೆ, ಜ್ವಾಲಾಮುಖಿ ಯೋಗ ಅಂತಂದ್ರೆ ಆತ್ಮೀಯರೇ, ನಿಮ್ಮ ಮನಸ್ಸಿನ 84 ಜನ್ಮಕ್ಕೆ ಈ ಪ್ರಪಂಚ ಕಳಿಸಿದ್ರಲ್ಲ, ಯಾವ್ದನ್ನ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ನಿರಾಕಾರ ರೂಪದಲ್ಲಿ ಏನ್ ಕಳಿಸಿದಿರಿ? ಏನ್ ಕಳಿಸಿದಿರಿ? ನಿಮ್ಮ ಆಸ್ತಿ ಪಾಸ್ತಿ ವಿಕಾರವನ್ನ ಕಳಿಸಿದಿರಲ್ಲ. ವಾಯುಮಂಡಲದಲ್ಲಿ ಇದೆ ತಾನೇ ಅದು? ಇದೆ. ಅದನ್ನೇ ವಿಕರ್ಮ ರೂಪದಲ್ಲಿ ನನಗೇನಾಗ್ತಾ ಇದೆ? ತೊಂದರೆ ಕೊಡ್ತಾ ಇದೆ. ಹಾಗೆ ಸತ್ಯುಗದಲ್ಲಿ ನರರಾಜನಾಗಿದೆ, ತ್ರೇತಾಯುಗದಲ್ಲಿದೆ, ಇದೆಲ್ಲರೂ ಕೂಡ ಇದೆ ತಾನೆ? ಇದೆಲ್ಲನೂ ಕೂಡ ಏನಾಗ್ಬೇಕು? ಆ ಪವರ್ಫುಲ್ ಯೋಗದಲ್ಲಿ ಹೋಗ್ಬಿಡ್ಬೇಕು. ಸುಟ್ಟು ಬರ್ನ್ ಆಗ್ಬಿಟ್ಟು ಏನಿರ್ಬೇಕು ನೀವು? ಆತ್ಮ ಮಾತ್ರ. ಆತ್ಮ ಅಷ್ಟೇ. ಆತ್ಮನಾಗ್ಬಿಟ್ಟು ಪರಮಾತ್ಮನ ಶಕ್ತಿಯನ್ನ ವಿಶ್ವ ಕೊಡೋದಷ್ಟೇ ಬಿಟ್ರೆ ನಿಮ್ಮದು ವೈಯಕ್ತಿಕ ಅಂತ ಹೇಳ್ಬಿಟ್ಟು ಏನು ಕೂಡ ಇರೋದು. ಇರಕೂಡದು. ನಾನು ಇರಬಾರ್ದು, ನನ್ನದು ಕೂಡ ಇರಬಾರ್ದು. ಆದ್ರೆ ಆ ಕರ್ಮವನ್ನ, ಆ ವಿನಾಶವನ್ನ ನೀವು ರಾಜಯೋಗದಿಂದ ಮಾಡ್ಬೇಕು. ಈಗ ಬಾಬನ ಪ್ರಶ್ನೆ, ಜ್ವಾಲಾಮುಖಿ ತನ್ನಿಂತಾನೆ ಆಗ್ಬೇಕು ಅಥವಾ ನೀವು ಜ್ವಾಲಾಮುಖಿ ಮಾಡ್ಬೇಕು? ನಾವು ಮಾಡ್ಬೇಕು. ಅಲ್ವಾ? ನಮ್ಮ ವೈಯಕ್ತಿಕ ಯೋಗದ ಜೀವನದಲ್ಲಿ ನಾನೇನ್ ಮಾಡ್ಬೇಕು ಇವಾಗ? ಜ್ವಾಲಾಮುಖಿ ಯೋಗ ಮಾಡ್ಬೇಕು. ಯಾವಾಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಜ್ವಾಲಾಮುಖಿ ಯೋಗ ಮಾಡ್ತಿರೋ ಆವಾಗ ಪ್ರಪಂಚದಲ್ಲಿ ಏನ್ ಬರ್ತದೆ? ಜ್ವಾಲಾಮುಖಿ ಯೋಗ ಬರುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಆ ವಿಕರ್ಮ ವಿನಾಶವಾದಾಗ ಏನಾಗ್ತದೆ? ನಿಮಗೆ ಹೊಸ ಪ್ರಪಂಚ ಬಾಬಾ ಕೊಡ್ತಾರೆ. ಕೊಡಬೇಕಾಗ್ತದೆ. ಅವಾಗ ಹಳೆದನ್ನೆಲ್ಲ ವಿನಾಶ ಮಾಡ್ಬೇಕಾಗ್ತದೆ. ಮಾಡಬೇಕಾಗುತ್ತೆ. ಅಂದ್ಮೇಲೆ ಮೊದಲು ಜ್ವಾಲಾಮುಖಿ ಹೊರಗಡೆ ಪ್ರಪಂಚಕ್ಕೆ ಆಗ್ಬೇಕು, ನನ್ನ ಜೀವನದಲ್ಲಿ ಆಗ್ಬೇಕು. ನಮ್ಮ ಜೀವ ಹಾಗಿದ್ರೆ ನಮ್ಮ ಯೋಗ ಆ ರೀತಿ ಇದೆಯಾ? ಸದ್ಯಕ್ಕೆ ಭೂಕಂಪ ತರ ಇದೆ. ಎಲ್ಲಿ ಭೂಕಂಪ? ಯಾರಾದ್ರೂ ಒಬ್ಬರು ನಿಂದನೆ ಮಾಡದೆ ವರ್ಷಾನುಗಟ್ಲೆ ಹಿಡ್ಕೊಂಡ್ಬಿಟ್ಟು ಕುಂತಿರ್ತಾರೆ. ಅಯ್ಯೋ ಯೋಗೇಶನ್ನ ಹಂಗೆ ಹೇಳಿದ್ರು, ಯೋಗೇಶನ್ನ ಹಂಗೆ ಹೇಳಿದ್ರು ಅಂತೇಳಿ. 1 ನಿಮಿಷ ಹೇಳಿದ್ರು ಬಾಬಾ ಹೇಳ್ತಾರೆ, ಆತ್ಮ ಹೇಳ್ಬಿಟ್ಟು ಹೋಗ್ಬಿಡ್ತು. ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದ್ರೆ ನಾವು ಮಾತೇನ್ ಮಾಡ್ತೀವಿ? ಇಟ್ಕೊಂಡಿರ್ತೀವಿ, ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಏನ್ ಮಾಡಿರ್ತೀವಿ? ಅದನ್ನ ನೆನ್ಪು ಮಾಡ್ತೀವಿ. ಅವಾಗ ಅದು ನೀರಾಗಿ ಹೋಗ್ಬೇಕು ಅಂದ್ರೆ ಅಣ್ಣ ಭೂಕಂಪ ಆಗ್ಬೇಕು. ಅಲ್ಲ, ಜ್ವಾಲಾಮುಖಿ ಬಗ್ಗೆ ಮಾತಾಡ್ತೀನಿ ಮತ್ತೆ ವಾಪಸ್ ಭೂಕಂಪಕ್ಕೆ ಬಂದ ಸರಿ ಸರಿ, ಜ್ವಾಲಾಮುಖಿ ಆಗ್ಬೇಕು. ಅದನ್ನೇ ಹೇಳಿದ ಬಾಬಾ. ಜ್ವಾಲಾಮುಖಿ ಆದಾಗ ಅಷ್ಟು ಸಮಯದವರೆಗೆ ವಾತಾವರಣದಲ್ಲಿ ಬಿಸಿ ಇರ್ತದೆ. ಏನಿರ್ತದೆ? ಬಿಸಿ. ಬಿಸಿ. ಕೆಂಪು ಉಂಡೆಗಳು ಒಳಗಡೆನೆ ಇರುತ್ತೆ. ಅಲ್ಲಿ ಹೊರಗಡೆ ಕಾಣ್ತಾ ಇರ್ತದೆ. ಅಲ್ಲಿ ಭೂಮಿ ಮೇಲಿದೆ ಕೆಂಪು ಉಂಡೆಗಳು ಕಾಣ್ತಾ ಇರ್ತವೆ. ಅದನ್ನ ಮುಟ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಅಷ್ಟೊಂದು ಏನಿರ್ತದೆ ಅದಕ್ಕೆ? ಬಿಸಿ ಬಿಸಿ ಇರ್ತದೆ. ಹಾಗೆ ರಾಜಯೋಗವನ್ನು ಮಾಡಿದಾಗ ನಿಮ್ಮ ಶರೀರ, ಮನಸ್ಸು, ವಾತಾವರಣ, ವಾಯುಮಂಡಲ ಹೇಗಿರಬೇಕು? ಬಿಸಿ ಬಿಸಿ. ಸಿಟ್ಟಿನಿಂದ ಕೂಡಿರ್ಬೇಕು. ಶಾಂತಿಯಿಂದ ಇರ್ಬೇಕು. ಅಲ್ವಾ? ಅಂದ್ರೆ ಆ ಜ್ವಾಲಾಮುಖಿ ಸ್ಫೋಟ ಆದಾಗ ಹೇಗೆ ತಕ್ಷಣದಲ್ಲಿ ಕೆಲವೊಂದು ಸೆಕೆಂಡ್ ಅಲ್ಲಿ ಪೂರ್ತಿ ವಾಯುಮಂಡಲ ಬಿಸಿ ಆಗತ್ತೋ, ಹಾಗೆ ನಿಮ್ಮಲ್ಲಿ ಪರಮಾತ್ಮನ ಪರಮಾಣು ಬಾಂಬ್ ಜ್ವಾಲಾಮುಖಿ ಸ್ಫೋಟ ಆದ ತಕ್ಷಣದಲ್ಲಿ ಆ ಏರಿಯಾ ಪೂರ್ತಿ ಏನಾಗಿರ್ಬೇಕು? ಶಾಂತ. ಇವಾಗ ಚಳಿ ಬಿದ್ದಾಗ ಏನಾಗ್ತದೆ? ಎಲ್ಲಿ ಮುಡಿದ್ರು ಕೂಡ ತಪ್ಪಾಗತ್ತೆ ತಾನೆ? ಆ ರೀತಿ ನಮ್ದು ಜ್ವಾಲಾಮುಖಿ ಯೋಗ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಅಂದ್ಮೇಲೆ ಸಮಯದ ಅನುಸಾರ ರಾಜಯೋಗ ಆಗ್ಬೇಕು, ಜ್ವಾಲಾಮುಖಿ ಯೋಗ ಆಗ್ಬೇಕು. ಜ್ವಾಲಾಮುಖಿ ಯೋಗನೇ ಆಗ್ಬೇಕು. ಎಲ್ಲನ್ನ ಸೇರಿಸ್ಬಿಟ್ಟು ಜ್ವಾಲಾಮುಖಿ ಯೋಗ ಮಾಡ್ಬೇಕು, ನಾನೊಬ್ನೇ ಮಾಡ್ಬೇಕು? ಎಲ್ಲ ಸೇರಿಸಿ ಮಾಡಿದ್ರೆ ಉತ್ತಮ. ನಾನು ಮಾಡಿದಾಗ ಅವನಿಗೆ ಸಿಗಬೇಕದು. ಅವ್ರನ್ನ ಸೇರಿಸ್ಬಿಟ್ಟು ಮಾಡ್ಬೇಕಂತ ಅವ್ರು ರೆಡಿ ಇರೋದಿಲ್ಲ. ಉಳಿದವ್ರು ರೆಡಿ ಹಾಕಿರ್ತಾರೆ. ಬೇರೆಯವ್ರು ರೆಡಿ ಆಗ್ಬೇಕು ಅಂದ್ರೆ ಅವ್ರಿಗೆ ಬೇಹದ್ದಿನ ವೈರಾಗ್ಯ ಬರ್ಬೇಕು. ಯಾರಾದ್ರೂ ಕೂಡ ತಾವು ಮಾಡಿರುವಂತ ಆಸ್ತಿನ ಸ್ವಯಂ ಸುಟ್ಟಾಕ್ಲಿಕ್ಕೆ ರೆಡಿ ಇರ್ತಾರ? ಇಲ್ಲ. ನಮಸ್ಕಾರ ಮಾಡ್ಲಿಕ್ಕೆ ರೆಡಿ ಇರ್ತಾರ? ಇಲ್ಲ. ನನ್ನ ಆಸ್ತಿ ನನ್ನ ಆಸ್ತಿ ಅಂತ ಇರ್ತಾರ ತಾನೆ? ಅದು ನಾವೇನ್ ಮಾಡ್ಬೇಕು? ಅದನ್ನ ಸುಟ್ಟಾಕ್ಬೇಕು. ಸುಟ್ಟಾಕ್ಬೇಕಾಗ್ತದೆ. ಅದಕ್ಕೆ ನೀವು ರೆಡಿ ಇರ್ಬೇಕು. ಸುಟ್ಟಾಕ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬೆಂಕಿ ಆಗ್ಬಿಟ್ಟಿರ. ಬಾಬಾ ಹೇಳಿದ್ರು, ಯೋಗೇಶನ್ನ ಹೇಳಿದ್ರು ಅಂತ ಮತ್ತೆ ಬರ್ದ್ಗಿರ್ತಿ ಇಟ್ಬಿಟ್ಟು, ಸರಿನಾ? ಸುಟ್ಟಾಕೋದು ಅಂತಂದ್ರೆ ಎಲ್ಲಿ? ನಿರಾಕಾರ ರೂಪದಲ್ಲಿ ಆತ್ಮನಲ್ಲಿ ಅಲ್ಲಿ ಬಾಂಡ್ ಇದೆಯಲ್ಲ,
ಯಾವ್ದದು ಅಗ್ರಿಮೆಂಟ್ ಬಾಂಡ್ ಇರ್ತಾವಲ್ಲ, ವಿಲ್ ಅಂತ, ಅದ್ರಲ್ಲಿ ಏನು ಬರ್ದಿಟ್ಕೊಂಡಿದೆ ನಾನು ನಂದು ಅಂತ, ಅದನ್ನ ಏನ್ ಮಾಡ್ಬೇಕು? ಸುಟ್ಟಾಕ್. ಹೀಗೆ ಬ್ರಹ್ಮ ಬಾಬರು ಸ್ಥೂಲವಾಗಿ ತಮ್ಮ ತನು ಮನ ಧನವನ್ನೆಲ್ಲವನ್ನ ಭಗವಂತನಿಗೆ ಈಶ್ವರ್ಯ ಕಾರ್ಯಕ್ಕೆ ಸಮರ್ಪಣೆ ಮಾಡಿದ್ರಲ್ವಾ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವೇನ್ ಮಾಡ್ಬೇಕು? ಒಂದ್ಸಲ ಜ್ವಾಲಾಮುಖಿ ಯೋಗವನ್ನ ಮಾಡ್ಕೊಂಡ್ಬಿಟ್ಟು ಬರ್ನ್ ಮಾಡಿ, ಆಮೇಲೆ ನಾವು ಹೊಸ ಜೀವನ, ಹೊಸ ಕರ್ಮ ಒಂದು ಏನ್ ಮಾಡ್ಬೇಕು? ಆರಂಭ ಮಾಡ್ಬೇಕು. ಸರಿ. ಬಾಬಾ ಹೇಳ್ತಲ್ಲ, ಎಲ್ಲಾ ಹೊರಟೋಗ್ಬಿಡ್ತು, ನೀವಿದ್ದೀರಾ, ಅವಾಗ ಏನ್ ಮಾಡ್ಬೇಕಾಯ್ತು? ಇವಾಗ ಈಗ ಜೀವನ ಮಾಡ್ಬೇಕಪ್ಪ, ಏನ್ ಮಾಡೋದು ಇವಾಗ? ಏನ್ ಮಾಡ್ಬೇಕು? ಇವಾಗ ನಿಮ್ಮ ಹತ್ರ ಒಂದು ಪೈಸಾ ಹಣನೂ ಕೂಡ ಇಲ್ಲ, ಶರೀರ ಇದೆ, ಜೀವನ ಮಾಡ್ಬೇಕು. ಮನೆ ಇಲ್ಲ, ಮಕ್ಳಿಲ್ಲ, ಮೊಮ್ಮಕ್ಳಿಲ್ಲ, ಯಾರು ಇಲ್ಲ. ಗಿಡ ಕೆಲ್ಸ ಮರಗಳು ಮಾಡ್ಬೇಕು. ಇಲ್ವಾ? ಆ? ಗಿಡ ಮರಗಳು ಕೂಡ ಇರಲ್ವಾ? ಏನು ಅಲ್ಲ, ಆ ಏರಿಯಾ ಒಂದ್ ಏರಿಯಾದಲ್ಲಿ ಹೋಗಿದೆ, ಹಾ ಹಾ ಒಂದ್ ಏರಿಯಾ, ಮತ್ತೆ ಪೂರ್ತಿ ಪ್ರಪಂಚ ಏನು ಜ್ವಾಲಾಮುಖಿ ಆಗೋದಿಲ್ವಲ್ಲ. ಹಾ, okay. ಜ್ವಾಲಾಮುಖಿ ಆಗ್ಬೇಕಾದ್ರೆ ನೀವು ಅಲ್ಲಿರ್ಲಿಲ್ಲ, ನಿಮ್ಗೆ ಸಂಪಾದನೆ ಮೂಲ ಅದನ್ನು ಕೂಡ ಇಲ್ಲ, ವಯಸ್ಸಾಗ್ಬಿಟ್ಟಿದೆ, ಇವಾಗ ಸಂಪಾದನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ನೀವು ಜೀವನ ಮಾಡೋದು ಹೇಗೆ? ಮನೆ ಇಲ್ಲ, ಮತ್ತೊಂದಿಲ್ಲ, ನೆಂಟಿಷ್ಟಿಲ್ಲ, ಯಾರಿಲ್ಲ, ಏನಿಲ್ಲ, ಏನ್ ಮಾಡೋದು ಇವಾಗ? ಬಾಬನ ಸ್ಮರಣೆಯಲ್ಲಿರೋದಷ್ಟೇ. ಶರೀರಕ್ಕೆ ಏನ್ ಮಾಡ್ತೀರಿ? ಶರೀರಕ್ಕೆ ಊಟ ಬೇಕಲ್ಲ, ಇಲ್ಲಿಗೆ ಮನೆ ಬೇಕಲ್ಲ, ಸ್ನಾನ ಮಾಡ್ಬೇಕಲ್ಲ, ಬಾಬಾ ಸ್ಮರಣೆ ಮಾಡ್ತಾ ಕೂತ್ಕೊಳ್ತೀರಾ? ಏನ್ ಮಾಡೋದು? ಮಸ್ತ ಆವಾಗ ಒಂದು ಹೋಟೆಲಿಗೆ ಹೋಗಿ, ಹೋಟೆಲ್ ಸಪ್ಲೈಯರ್ ಕೆಲಸ ಮಾಡಿ ಏನ್ ಮಾಡೋದು? ಊಟ ತಿಂಡಿ ಮಾಡೋದು ಅಲ್ವಾ? ಆ ದಿನಕ್ಕೆ ಬೇಕಲ್ಲ, ಈ- ಈ- ಆ ದಿನಕ್ಕೆ ಬೇಕಾಗಿರುವಂತದ್ದನ್ನ ಆ ದಿನ ಕೆಲಸ ಮಾಡಿ, ಆ ದಿನ ಏನ್ ಮಾಡೋದು? ಊಟ ಹಳೇದೇನು ಇಲ್ವಲ್ಲ ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ, ಹೋಗ್ಬಿಟ್ಟು ಇಲ್ಲಿಗೆ ಮನೇನೂ ಇಲ್ಲ, ಊಟ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹಣನೂ ಕೂಡ ಇಲ್ಲ, ಅವಾಗ ಏನ್ ಮಾಡ್ಬೇಕಾಯ್ತು? ದುಡ್ಡು ಕೆಲಸ ಮಾಡು. ಆಗಲೇ ಸಂಪಾದನೆ ಮಾಡಿ ಆ ದಿನನೇ ಏನ್ ಮಾಡ್ಬೇಕು? ಖರ್ಚು ಮಾಡ್ಬೇಕು, ಖರ್ಚು. ಆಮೇಲೆ ಸಂಪಾದನೆ ಮಾಡ್ತಾ ಮಾಡ್ತಾ ಉಳಿತಾಯ ಮಾಡ್ಕೊಂಡು ಹೋಗ್ಬೇಕು. ಜನ ಬರಬೇಕಾಗತ್ತೆ. ಹಾಗೆ ಆದ್ಮೇಲೆ ಹೀಗೆ ಆ ಜ್ವಾಲಾಮುಖಿ ಯೋಗದಲ್ಲಿ ಆಲ್ರೆಡಿ ಇರುವಂತ ಪ್ರಪಂಚ ಏನಾಗ್ತದೆ? ವಿನಾಶವಾಗ್ತದೆ. ಮತ್ತು ವಾಪಸ್ ಆ ಜ್ವಾಲಾಮುಖಿ ಯೋಗದಲ್ಲಿ ಏನಾಗ್ತದೆ? ಗಿಡ ಮರಗಳು ಬರ್ಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕಾಗ್ತವೆ. ಯಾಕೆ ಭೂಮಿಯಲ್ಲಿ ಏನಾಗ್ಬಿಟ್ಟಿರ್ತದೆ? ಬೆಂಕಿ. ಸುಟ್ಟೋಗಿರ್ತದೆ. ಅಲ್ಲಿ ನಾನು ನನ್ನದು ಹೇಳೋದೇನಾಗ್ಬೇಕು? ಭಸ್ಮ ಆಗ್ಬೇಕು. ಅಲ್ಲಿ ಅಲ್ಲಿ ಯಾವುದೇ ರೀತಿ ಬೇರೆ ಯಾವುದೇ ಏನು ಗಿಡಗಳನ್ನು ನಾವು ಹಾಕ್ಲಿಕ್ಕೆ ಸಾಧ್ಯ ಆಗಬಾರದು. ಹಾಗೆ ನಮ್ಮ ವಿಕರ್ಮ, ವಿಶ್ವದ ವಿಕರ್ಮ ಏನಾಗ್ಬೇಕು? ಸುಟ್ಟೋಗ್ಬೇಕು ಅಲ್ವಾ? ಅಷ್ಟು ನಮ್ದೇನಿರ್ಬೇಕು? ಪವರ್ಫುಲ್ ಯೋಗ. ಹೇಗೆ ಆ ಬೆಂಕಿ ಏನು ಮಾಡ್ತು? ಸ್ಥೂಲವಾಗಿರೋದನ್ನ ಸುಟ್ಟಾಕ್ತು. ಹಾಗೆ ನಿಮ್ಮ ಶಾಂತಿಯ ಪರಮಾಣು ಬಾಂಬ್ ಏನ್ ಮಾಡ್ಬೇಕು? ಶಾಂತಿಯನ್ನ ನೀವೇ ಮಾಡಿರುವಂತ ವಿಕರ್ಮದ ದೊಡ್ಡ ಆಸ್ತಿ ಇದೆಯಲ್ಲ, ಅದಲ್ಲೇನಾಗ್ಬೇಕು? ಸುಟ್ಟೋಗ್ಬೇಕು. ಸ್ವಪರಿವರ್ತನ್ಸೋ ವಿಶ್ವ. ಶಿಷ್ಯ. ಪರಿವರ್ತನೆ. ಬೇರೆಯವ್ರ ಆಸ್ತಿ ಸುಟ್ಟೋದು ನನಗೆ ಅಷ್ಟು ಬೇಜಾರಾಗೋದಿಲ್ಲ. ಬೇಜಾರಾಗೋದು ಯಾವಾಗ? ನಮ್ಮ ಆಸ್ತಿ ಹೋದಾಗ. ನನ್ನ ಆಸ್ತಿ, ನನ್ನ ಮಕ್ಕಳು, ನನ್ನ ಪರಿವಾರ, ನನ್ನ ಕುಟುಂಬ ಹೋದಾಗ ಅಲ್ವಾ? ಅದಕ್ಕಾಗಿ ನಮ್ಮ ಯೋಗ ಅಷ್ಟು ಪವರ್ಫುಲ್ ಇದೆಯಾ ಅಂತ ತಿಳ್ಕೊಳ್ಬೇಕು. ಹಾಗಿದ್ರೆ ಯಾವ ಜ್ವಾಲೆ ಬರಬೇಕು? ಶಾಂತಿಯ ಜ್ವಾಲೆ. ಯಾವ ಜ್ವಾಲೆ? ಶಾಂತಿಯ ಜ್ವಾಲೆ. ಶಾಂತಿಯ ಜ್ವಾಲೆ, ಹಗುರತೆಯ ಜ್ವಾಲೆ, ಖುಷಿಯ ಜ್ವಾಲೆ, ಸಫಲತೆ ಜ್ವಾಲೆ. ಆ ಜ್ವಾಲೆ ಏನಾಗ್ಬೇಕು? ಬಂದ್ಬಿಟ್ಟು ವಿಶ್ವ ಪರಿವರ್ತನೆ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ಜ್ವಾಲಾಮುಖಿ ಯೋಗ. ಅಂದ್ರೆ ಒಂದು ಸಲ ಆ ಜ್ವಾಲಾಮುಖಿ ಹೊರಗಡೆಗೆ ಬಂದಾಗ ಮೊದಲು ಈ ಪ್ರಪಂಚದಲ್ಲಿರುವಂತಹ ಪಂಚತತ್ವ ಸಹಿತ ಆತ್ಮಗಳಿಗೆ ತೊಂದರೆ ಕೊಡುವಂತ ದುಷ್ಟ ಶಕ್ತಿಗಳು, ದುಷ್ಟ ಗುಣಗಳು, ದುಷ್ಟ ವಿಕಾರಗಳು ಏನಾಗ್ಬೇಕು? ಸುಟ್ಟು ಹೋಗ್ಬಿಟ್ಟು ಅಲ್ಲಿ ಹೊಸ ಜೀವನ, ಹೊಸ ವರ್ಷ, ಹೊಸ ಬದುಕು ಹೇಳುವುದೇನಾಗ್ಬೇಕು? ಪರಮಾತ್ಮನಿಂದ ಕೂಡಿರುವಂತಹ ಸ್ವರ್ಗಕ್ಕೆ ಸಂಬಂಧಪಟ್ಟಂತ ಹೊಸ ಜೀವನ ನನ್ನಲ್ಲಿ ಆರಂಭ ಆಗ್ಬೇಕು. ಆಗ್ಬೇಕಾಗ್ತದೆ. ಅವಾಗ ನೀವ್ಯಾರು? ಆತ್ಮ ಒಬ್ರೆ. ನೀವ್ಯಾರು? ಒಬ್ರೇ. ಬರುವಾಗ ಒಂಟಿ, ಹೋಗುವಾಗ ಒಂಟಿ. ಹೋಗುವಾಗ ಒಂಟಿ. ಮಧ್ಯದಲ್ಲಿ ಮಾತ್ರ ನಾನು ನನ್ನದು ಹೇಳುವಂತ ಅಜ್ಞಾನ ಮತ್ತು ಭ್ರಮೆ. ಹೌದು ಅಲ್ವೋ? ಹ್ಮ್. ಅಲ್ವಾ? ಬರಬೇಕಾದ್ರೂ ಆತ್ಮ, ಹೋಗ್ಬೇಕಾದ್ರೂ ಆತ್ಮ. ಮಧ್ಯದಲ್ಲಿ ಮಾತ್ರ ನನ್ನ ಮಕ್ಕಳು, ನನ್ನ ಮನೆಯವರು, ನನ್ನ ಮನೆ, ನನ್ನ ಆಸ್ತಿ. ಯಾರತ್ರ? ನಿಮ್ಮವರ? ಇಲ್ಲ. ಅಲ್ವಲ್ಲ? ಆ ಭ್ರಮೆಯಿಂದ, ಆ ಭ್ರಮೆಯ ಬಟ್ಟೆಯನ್ನು ನಾವೇನ್ ಮಾಡ್ಬೇಕು? ತೆಗೆದಾಕ್.
ಕಳಚಿ ಹಾಕ್ಬೇಕಾಗ್ತದೆ ಅಂತಂದ್ರೆ ಆ ಜ್ವಾಲಾಮುಖಿ ಹೇಗಿರ್ಬೇಕು ಅಂತಂದ್ರೆ ಜ್ವಾಲಾಮುಖಿ ಒಳಗಡೆ ನಿಮ್ಮ ಶರೀರ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಶರೀರ. ಸರಿನಾ? ಆ ಜ್ವಾಲಾಮುಖಿ ಒಳಗಡೆಗೆ ಒಂದು 2 ನಿಮಿಷ ನಿಮ್ಮ ಶರೀರ ಇದೆ. ಓಕೆ, ಆ ಜ್ವಾಲಾಮುಖಿ ಅನುಭವನ ಶರೀರದ ಮುಖೇನ ಯಾರು ಅನುಭವ ಮಾಡಿದ್ದಾರೆ? ಆತ್ಮ ಆತ್ಮ. ಅವಾಗ ಎಷ್ಟು ತಂಪಿರ್ತದಲ್ಲ. ಬಿಸಿ ಇರುತ್ತೆ. ಹೆಂಗೆ ಬಿಸಿ ಇರ್ತದೆ ಅಂತಂದ್ರೆ ಇವಾಗ ಆತ್ಮ ಶರೀರ ಜೊತೆಗೆ ಇದ್ದಾಗ ಅದಕ್ಕೆ ಬೆಂಕಿ ಹಾಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ನೋಡೋಣ. ಆ ಬೆಂಕಿ, ಆ ಝಳವನ್ನ ಏನ್ ಮಾಡ್ಬೇಕದು? ಆ ಅನುಭವಿಸ್ಬೇಕಲ್ವಾ? ಮುಗಿಸ್ಬೇಕು. ಆತ್ಮ ಶರೀರ ಬಿಟ್ಟ ಮೇಲೆ ಶರೀರ ಸುಡೋದು ಬೇರೆ ವಿಷಯ. ಒಳಗಡೆಗಿದ್ದಾಗ್ಲೇನೆ ನಿಮ್ಗೆ ಗೊತ್ತಿಲ್ಲದೆ ಬೆಂಕಿ ಬಿದ್ಬಿಟ್ಟು ಏನಾಗ್ಬಿಡ್ತದೆ? ಎಷ್ಟೋ ಸಲ ಬೆಂಕಿ ನೆಂದ ಮೇಲೂ ಕೂಡ ಅಪಾರ್ಟ್ಮೆಂಟ್ ಕೆಳಗಡೆ ಬಿದ್ದ್ಬಿಟ್ಟು ಮೈ ಮೇಲೆ ಸುಟ್ಟ ಗಾಯಗಳಾಗ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಶರೀರವನ್ನ ಬಿಡಬೇಕಾಗ್ತದೆ ಅಲ್ವಾ? ಇಷ್ಟು ನೋವಿರ್ತದಲ್ವಾ? ಹಾಗೆ ಹೇಳ್ತಾರೆ ಭವಿಷ್ಯದಲ್ಲಿ ಅದು ಶಾರೀರಿಕವಾಗಿ ಬರಬಾರ್ದು ಅಂತ ವಾತಾವರಣ ಬರಬಾರ್ದು, ಆ ನೋವನ್ನ ಅನುಭವ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ? ಜ್ವಾಲಾಮುಖಿಯನ್ನು ಸೂಕ್ಷ್ಮವಾದ ನಿರಾಕಾರವಾದಂತ ನಿಮ್ಮ ಲೆಕ್ಕಾಚಾರವನ್ನು ಸೂಕ್ಷ್ಮ ರೂಪದಲ್ಲಿ ಜ್ವಾಲಾಮುಖಿ ಯೋಗದಲ್ಲಿ ನೀವು ಸುಟ್ಟಾಕಿದ್ದಿದ್ರೆ ಸ್ಥೂಲವಾಗಿ ಆ ನೋವನ್ನ ನೀವು ಅನುಭವಿಸಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ನೀವು ಸುಟ್ಟಾಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರೋ ಅಂತ ಚಾನ್ಸಸ್ ಇರ್ತದೆ. ನೋವಿನ ಅನುಭವ ಆಗುತ್ತೆ. ಚಾನ್ಸ್ ಎಲ್ಲ ಇದ್ದೇ ಇರ್ತದೆ. ಕೋಮಾದ ರೂಪದಲ್ಲೂ ಶಾರೀರಿಕ ಕಾಯಿಲೆ ರೂಪದಲ್ಲೂ ಮೈಕೈ ಸುಟ್ಟು ಬಿಟ್ಟು ಸೂಕ್ಷ್ಮ ರೂಪದಲ್ಲೂ ಏನಾಗ್ತದೆ? ಅದು ಬಂದೇ ಬರ್ತದೆ. ಬರ್ತದೆ. ಯಾಕಂದ್ರೆ ನಾನು ಮಾಡಿರುವಂತ ಕರ್ಮದ ಲೆಕ್ಕಾಚಾರವನ್ನು ನಾನೇನ್ ಮಾಡ್ಬೇಕು? ತೀರ್ಸ್ಲೇಬೇಕು. ಅನುಭವಿಸಲೇಬೇಕು. ಅದಕ್ಕಾಗಿ ಈಗಲಿಂದ ನಿರಾಕಾರ ರೂಪದಲ್ಲಿ ನಾನು ಆ ಕಾರ್ಯ ಸಾಧನೆಯನ್ನು ಮಾಡಿದಾಗ ಏನಾಗತ್ತೆ? ಆ ಒಂದು ಸ್ಥಿತಿಗತಿ ನಿಮ್ಗೆ ಭವಿಷ್ಯದಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ಆಲ್ರೆಡಿ ನಾನು ಸತ್ತೋದವನಿಗೆ ಜ್ವಾಲಾಮುಖಿ ಆದ್ರೆ ನನಗೇನು ತೊಂದ್ರೆ ಮಾಡೋದಿಲ್ಲ. ಯಾಕೆ? ನಂದೇನು ಇಲ್ಲ ಅಲ್ಲಿ. ಅಲ್ವಾ? ಕಂಪನಿಯವರು ಕೊಟ್ಟಿರುವಂತ ಬಿಲ್ಡಿಂಗು, ಓಕೆನಾ? ಕಂಪನಿಯಲ್ಲಿ ಕೆಲ್ಸಕ್ಕಿದ್ದೆ, ನಾನೊಬ್ನೇ ಇದ್ದೆ, ಎಲ್ಲ ಹೋಯ್ತು. ಹೋಗಿದ್ದೆ ಯಾರ್ದು? ಕಂಪ್ನಿ ಒಂದು. ನಂದೇನಲ್ವಲ್ಲ. ನಂದೇನಲ್ಲ. ಹೌದು ತಾನೆ? ಹೌದೋಣ. ನಾನು ಯಾರೋ ಆತ್ಮ, ನನ್ನತ್ ಏನು ಬೇಕು ಶಾಂತಿ ಸುಖ ನನ್ನತ್ ಇದೆಯಲ್ಲ. ಯಾರೋ ಬೇರೆಯವರು ಕೊಟ್ಟಿದ್ದು ಅದು ಸುಟ್ಟು ಹೋಗಿದ್ದು ಹೋಗ್ಲಿ ಬಿಡಿ, ನಂದೇನಲ್ವಲ್ಲ. ನಾನೇ ಯೋಚನೆ ಮಾಡೋಣ. ಹೌದು. ಹಾಗೆ ಸ್ಥೂಲ ಪ್ರಪಂಚ ನಿಮ್ದ? ನಮ್ದಲ್ಲ. ಇಲ್ಲಿರೋ ವಸ್ತುಗಳು ನಿಮ್ಮವ್ರ? ನಮ್ಮದಲ್ಲ. ನೆಂಟ್ರಿಸ್ಟ್ರು? ನಮ್ಮವರಲ್ಲ. ಬಾಯಲ್ಲಿ ಮಾತ್ರ. ಇಲ್ಲ, ಸೂಕ್ಷ್ಮವಾಗ್ಲೂ ಕೂಡ. ಬಾಯಲ್ಲಿ ಮಾತ್ರ ನನ್ನದಲ್ಲ ಅಂತ ಹೇಳ್ತೀವಿ ನಾವು ಅಲ್ವಾ? ಅದು ಮನಸ್ಸಿನಲ್ಲಿ ನನ್ನದು ಅಂತ ಯಾಕೆ ಹೇಳ್ತೀವಿ ಇವತ್ತಿನವರೆಗೂ ಅಂತಂದ್ರೆ ಇನ್ನೂವರೆಗೂ ಮನಸ್ಸಿನಲ್ಲಿ ನಾನು ಸುಟ್ಟು ಹಾಕಿಲ್ಲ. ಅದಕ್ಕಾಗಿ ನಾನು ಅದನ್ನು ಇನ್ನೂ ನನ್ನದು ಅಂತ ನಾನೇನ್ ಮಾಡಿದ್ದೇನೆ? ಇಟ್ಕೊಂಡಿರುವಂತ ಕಾರಣದಿಂದ ಆ ವಸ್ತು ವ್ಯಕ್ತಿಗಳ ಮೇಲೆ ಆಗುವಂತ ಪ್ರಭಾವದ ಪರಿಣಾಮ ನನ್ನ ಮೇಲೂ ಆಗತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಜ್ವಾಲಾಮುಖಿ ಯೋಗದ ಮೂಲಕ ನಿಮ್ಮ ಸಂಸ್ಕಾರವನ್ನ ಮೊದಲು ಸುಡೋದ್ರ ಜೊತೆಗೆ ವಿಶ್ವದ ಸಂಸ್ಕಾರವನ್ನು ಕೂಡ ಏನ್ ಮಾಡ್ಬೇಕು? ಸುಡುವಂತ ಪವರ್ಫುಲ್ ರಾಜಯೋಗ ನಿಮ್ದು ಆಗ್ಬೇಕು. ಹಿಂಗೆ ಯೋಚನೆ ಮಾಡಿ ಆ ಜ್ವಾಲಾಮುಖಿಯಲ್ಲಿ ಇರುವಂತ 2 ಸೆಕೆಂಡ್ 2 ನಿಮಿಷ ಹೆಂಗಿರ್ತದೋ ಹಾಗೆ ನೀವು ಶಾಂತಿಯ ಒಳಗಡೆ ಇರಬೇಕು. ಎಲ್ಲಿರ್ಬೇಕು? ಶಾಂತಿಯ ಒಳಗಡೆ. ಫುಲ್ ಐಸ್ ಇರುವಂತ ಜಾಗದಲ್ಲಿ ನಿಮ್ಗೆ ಒಳಗಡೆಗೆ ಏನ್ ಮಾಡಿದ್ದಾರೆ? ಕೂಡಾಕಿದ್ದಾರೆ. ಹೆಂಗಿಟ್ಟಿದ್ದಾರೆ? ಸ್ವೆಟರ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡಲ್ಲ, ನಾರ್ಮಲ್ ಬಟ್ಟೆ. ಓಕೆ, ಬೇಸಿಗೆಗಾಲದಲ್ಲಿ ಹೆಂಗ್ ತೆಳ್ಳಗೆ ಬಟ್ಟೆ ಹಾಕೊಳ್ತೀವಲ್ಲ, ಕಾಟನ್, ಆ ತೆಳ್ಳಗೆ ಬಟ್ಟೆ ಹಾಕೊಂಡ್ಬಿಟ್ಟು ನಿಮ್ಗೆ ಒಯ್ದ್ಬಿಟ್ಟು ಏನ್ ಮಾಡಿದ್ದಾರೆ? ಫ್ರಿಜ್ ಒಳಗಡೆಗೆ ಇಟ್ಬಿಡ್ತಾರೆ. ನಿಮ್ ಕತೆ ಹೆಂಗಿರ್ಬೋದು? ಅಂತ ಏನ್ ಮಾಡ್ತಿರ್ತೀರಿ? ನಡುತ್ತಾ ಇರ್ತೀವಿ. ಹಾಗೆ ಶಾಂತಿಯಲ್ಲೂ ಕೂಡ ಏನಾಗಿರ್ಬೇಕು? ಅಷ್ಟು ಡೀಪ್ ಡೆಡ್ ಸೈಲೆನ್ಸ್ ಆ ಅನುಭವ ಆಗ್ಬೇಕಂದ್ರೆ ಮಾನಸಿಕವಾಗಿ ಈ ಪ್ರಪಂಚದಿಂದ ನಾನೇನಾಗ್ಬೇಕು? ಸತ್ತು ಹೋಗಬೇಕು. ನಾನು ನನ್ನದು ಹೇಳುವಂತ ಕುರುಹುಗಳು ಕೂಡ ನಿಮ್ಮ ಮನಸ್ಸಿನ ಪಟಲದಲ್ಲಿ, ಮನಸ್ಸಿನ ಬಾಂಡ್ ಪೇಪರ್ನಲ್ಲಿ, ವಿಲ್ನಲ್ಲಿ ಮುಂದೆ ನಾನು ಬೇರೆ ಯಾರಿಗೂ ಕೊಡಬೇಕು ಹೇಳುವಂತ ಭಾವನೆಯನ್ನು ಕೂಡ ನನ್ನ ಆಸ್ತಿ ಉಳಿದವ್ರು ಏನ್ ಮಾಡ್ಲಿ? ಅನುಭವಿಸ್ಬೇಕಾ ಬೇಡವಾ? ಬೇಡ. ನಿಮ್ಮ ಆಸ್ತಿ ಬೇರೆಯವ್ರು ಅನುಭವಿಸ್ಬೇಕಾ ಬೇಡವಾ? ಬೇಡ. ಯಾಕೋ? ಏನು ಇರೋದಿಲ್ವಲ್ಲ. ಏನಿಲ್ವಲ್ಲ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಬೇರೆಯವ್ರು ತಗೊಂಡ್ರೆ ಏನ್ರಿ ಮಾಡ್ತಾರೆ? ನೀವಿದ್ದಾಗ್ಲೂ ನೀವು ಅನುಭವಿಸಿದ್ದು ಬೇರೆಯವ್ರಿಗೂ ಕೂಡ ಅವ್ರಿಗೂ ದುಃಖ ಬರುತ್ತೆ ಅಂತಂದ್ರೆ ಹಾಗಿದ್ರೆ ಬೇರೆಯವ್ರಿಗೆ ಇಟ್ಬಿಟ್ಟು ಹೋಗ್ಬೇಕಾ ನಾವು? ಬೇಡ. ಹೇಳಿ.
ಆತ್ಮೀಯರೇ ಹೇಗೆ ಹೇಳಿ, ಜ್ವಾಲಾಮುಖಿಯಲ್ಲಿ ಸ್ಥೂಲವಾಗಿರೋದನ್ನ ಸುಡಬೇಕು, ಸೂಕ್ಷ್ಮವಾಗಿರೋದನ್ನ ಸುಡಬೇಕು. ಸೂಕ್ಷ್ಮವಾಗಿರೋದನ್ನ. ಅಲ್ಲಿ ಸ್ಥೂಲವಾದಂತ ಜ್ವಾಲಾಮುಖಿ ಹೇಗೆ ಸ್ಥೂಲವಾಗಿರೋದನ್ನು ಸುಡತ್ತೋ ಹಾಗೆ ಇಲ್ಲಿ ಸೂಕ್ಷ್ಮವಾದ ಜ್ವಾಲಾಮುಖಿ ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿರೋದನ್ನ ನಾನು ಸುಡಬೇಕು. ಯಾರ್ದು ಸುಡ್ಬೇಕು? ನಾನು ಬೇರೆಯವ್ರ ಮನೆ ಬೆಂಕಿ ಹಾಕ್ಬೇಕು, ನನ್ನ ಮನೆ ಬೆಂಕಿ ಹಾಕ್ಬೇಕು? ನಮ್ಮ ಮನೆಗೆ ನಮ್ಮದು ಅಂದ್ರೆ ಬೇರೆಯವ್ರು ಬಂದ್ಬಿಡ್ತಾರೆ. ನನ್ನದು. ನನ್ನ ಮನೆಗೆ ಏನ್ ಮಾಡ್ಬೇಕು? ಬೆಂಕಿ ಹಾಕೋದು. ನಾನೇ ಬೆಂಕಿ ಹಾಕೊಂಡು ನಾನೇ ಸುಟ್ಕೊಂಡು ಆ ಸುಡೋದರ ಅನುಭವನ ನಾನು ಮಾಡ್ಕೊಂಡು ನಾನು ವಾಸ್ತವಿಕತೆಯಲ್ಲಿ ಬರೋದಕ್ಕೆ ಏನಿರ್ತಾರೆ? ಜ್ವಾಲಾಮುಖಿ ಯೋಗ. ಅರ್ಥಮೈಂದ? ಅರ್ಥ ಆಯ್ತಾ? ಹಾ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ಹ್ಮ್.